ಸದನ ನಡೆದು ಚರ್ಚೆ ಮಾಡಿದರೆ ನಾವು ಅದನ್ನೆಲ್ಲ ಮಂಡಿಸ್ತೀವಿ ಅಂತ ನಾವು ಪದೇ ಪದೇ ಹೇಳಕತ್ತೀವಿ. ನಮ್ಮ ಸದನ ನಡೆಸೋಕ್ಕೆ ಬಿಡುವಲ್ರು. ಸದನ ನಡೆಸಬೇಕು ಅಂತ ಹೇಳಿದ್ರೆ ಬಂದು ಅಡ್ಡಿ ಮಾಡಿ ಆತಂಕ ಮಾಡಿ ಬಾವಿಗಿಳಿದು ಘೋಷಣೆ ಕೂಗಿ ಇದನ್ನು ಮಾಡ್ತಿದ್ದಾರೆ. ಒಬ್ಬ ವ್ಯಕ್ತಿ ಮುಖ್ಯನೋ ಅಥವಾ ಈ ರಾಜ್ಯದ ನೊಂದು ಜನ ರೈತರು ಕಷ್ಟದಲ್ಲಿದ್ದವರು ಮುಖ್ಯನೋ ಅನ್ನೋದು BJPಗೆ ಒಂದು ಕಾಮನ್ ಸೆನ್ಸ್ ಇಲ್ಲ. ಅದಕ್ಕಾಗಿ ನಾವು ಕರೆದು ಮಾತಾಡೋಣ, ಏನಾಗಿದೆ, ಅದಕ್ಕೇನು ಮಾಡಬೇಕು, ಅದಕ್ಕೂ ಎಲ್ಲದಕ್ಕೂ ಪರಿಹಾರ ಇದೆ. ಅದಕ್ಕೆ ಇದು ಚರ್ಚೆ ಮಾಡೋಣ ಅಂತ ಹೇಳಿದರೆ ಅವರು ಸದನ ನಡೆಸೋಕ್ಕೆ ಬಿಡ್ತಾ ಇಲ್ಲ. ನಾವು ಕೂಡ ನಿನ್ನೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಎದುರುಗಡೆ ನಮಗೆ ಸದನ ನಡೆಸೋಕ್ಕೆ ಬಿಡ್ತಾ ಇಲ್ಲ ಅಂತ ನಾವು ರೂಲಿಂಗ್ ಪಾರ್ಟಿ ಇದ್ದರೂ ಸಾರ್ವಜನಿಕರಿಗೆ ನಮ್ಮ ಅಳಲು ಗುರ್ತಾಗಬೇಕು. ಕಾಂಗ್ರೆಸ್ನವರು ಇವತ್ತು ಎಲ್ಲದಕ್ಕೂ ತಯಾರಿದ್ದೀವಿ ಬರ್ರಿ ಅಂದರೆ ನಮ್ಮ ಮಾತು ಕೇಳ್ತಾ ಇಲ್ಲ, ನಮಗೆ ತೊಂದರೆ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಜನತೆ, ಈ ದೇಶದ ಜನತೆ ಗುರ್ತಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಸದನವನ್ನು ಏನು ಸ್ವಲ್ಪ ನಡೆಸ್ತಿದ್ದೀವಿ. ಅವರು ಯಾರೂ ಭಾಗವಹಿಸ್ತಾ ಇಲ್ಲ. ನಾವು ಹೌದು ಹೌದು ಅಂತೀವಿ, ಹೌದು ಅಂತ ಪಾಸ್ ಮಾಡ್ಕೊಳಕ್ಕೆ ಹತ್ತೀವಿ. ಆದ್ದರಿಂದ BJPಯವರು ಅವ್ರ ಕಡೆಯೂ ಎಷ್ಟೋ ಕ್ರಿಮಿನಲ್ಗಳು, ಎಷ್ಟೆಷ್ಟೋ ಜನ ಯಾರ್ಯಾರೋ ಇದ್ದಾರೆ. ಅದು ಕೇಂದ್ರದಲ್ಲಿಯೂ ಇದ್ದಾರೆ. ಏನೇನು ಹಿಂದೆಲ್ಲ ಏನೇನು ಹಗರಣಗಳು ಆಗಿದ್ದು ಅವ್ರ ಕಾಲದಾಗೂ ಆಗಿದ್ದವು ಅದನ್ನು ಸರಿಪಡಿಸಿ ಮಾತಾಡಿ ಏನು ಅದಕ್ಕೆ ಪರಿಹಾರ ನೋಡ್ಕೋಬೋದು ಅನ್ನೋದನ್ನು ಮಾತಾಡಿದ್ರೆ ಸರಿ ಆಗ್ಬೋದು. ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿ ತೆಗೆದು ಹಾಕಿದ್ರು ನಾಗೇಂದ್ರ ಅವರು, ಈಗ ಮತ್ತೆ ತಗೊಂಡಿದ್ದಾರೆ. ಯಾಕೆ? ಆಮೇಲೆ ಆ ದುಡ್ಡು ರಾಹುಲ್ ಗಾಂಧಿ ಅವ್ರ ಮನೆಗೆ ಹೋಯ್ತಾ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಕೂಡ ಮಾಡಿ ಇದ್ರ ಬಗ್ಗೆ ಇಲ್ಲ, ಅದಕ್ಕೆ ವಿಷಯ ಬೇರೆ. ಅದನ್ನು ತಗೊಂಡಿದ್ರು, ತೆಗೆದು ಹಾಕಿದ್ರು, ಮತ್ತೆ ಈಗ ತಗೊಂಡಿದ್ದಾರೆ. ಯಾಕೆ ತಗೊಂಡಿದ್ದೀರಿ ಅನ್ನೋದಕ್ಕೆ ಕಾರಣಗಳು ಇರಬೇಕು. ಕಾರಣಗಳು ಇಲ್ಲದೇ ಅವ್ರಿಗೆ ತೆಗೆದಿದ್ರು. ಮಾಡಿದಾರೆ ಬೇರೆ, ನೋಡಿದಾರೆ ಬೇರೆ. ಇವರು ಆ ಸಂದರ್ಭದಲ್ಲಿ ಇದ್ದಿದ್ದಿಲ್ಲ. ಆ ಸಂದರ್ಭದಲ್ಲಿ ಇದ್ದಾಗ ಅಧಿಕಾರಿಗಳು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಏನೇನಾಗಿದ್ದಾರೆ. ಆವಾಗ ಅವ್ರ ಮಂತ್ರಿನೂ ಆಗಿದ್ದಿಲ್ಲ. ಅದಕ್ಕಿಂತ ಪೂರ್ವದಲ್ಲಿ ನಡೆದಿದ್ದು ಅನ್ನೋದಕ್ಕೆ ಅವರು ಸಮಜಾಯಿಸಿ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇರೆ, ಅದಕ್ಕೆ ಕೇಳಬೇಕಲ್ಲ. ಕೇಳಿ ಏನಾಗಿದೆ, ಏನು ಹೋಗಿದೆ ಅನ್ನೋದಕ್ಕೊಂದು ಪ್ಲಾಟ್ಫಾರ್ಮ್ ಇದೆ. ನಮ್ಮನ್ನು ಎದಕ್ಕೆ ಕಳಿಸಿದ್ರು ನೀವು? ನಮ್ಮ ಸಮಸ್ಯೆಗಳೇನಿದಾವೆ, ಅವ್ರ ಸಮಸ್ಯೆಗಳೇನಿದಾವೆ, ಅದಕ್ಕೆ ಲಕ್ಷಾಂತರ ಜನ ಆಯ್ಕೆ ಮಾಡಿ ನಮ್ಮನ್ನು ಜನಪ್ರತಿನಿಧಿಗಳಾಗಿ ವಿಧಾನಸೌಧಕ್ಕೆ ಕಳಿಸಿದ್ರೆ, ವಿಧಾನಸೌಧದಾಗ ನೀವು ನಮ್ಮನೆ ಮಾಡಿದರೆ ಏನು ಮಾಡೋಕ್ಕಾಗತ್ತೆ? ಆದ್ದರಿಂದ ಬರಗಾಲದ ಬಗ್ಗೆ ಚರ್ಚೆ ಆಗಿಲ್ಲ. ಆದ್ದರಿಂದ ಕೇಂದ್ರದ ಮೇಲೆ ಜವಾಬ್ದಾರಿ ಇದೆ. ಮಳೆ ನಾನು ಹೇಳಿದ್ದೇನೆ, ಕೆಲವು ಕಡೆ ಅಂತೂ ಮಳೆ ಆಗೇ ಇಲ್ಲ. ನಮ್ಮಲ್ಲಿ ಸ್ವಲ್ಪ ಹಸಿರು ಬರ ಅಂತ ಮೊನ್ನೆ ಹೇಳಿದ್ರಿ. ಹಸಿರಾಗಿದೆ, ತೆನೆ ಇಲ್ಲ, ಕಾಳಾಗಿಲ್ಲ. ಶೇಂಗಾನು ಹಸಿರಿದೆ. ಕಿತ್ತು ನೋಡಿದರೆ ನೀವು ಕೂಡ ಮೊನ್ನೆ ನಮ್ಮ ಅರಬಗೊಂಡ ಮತ್ತು ಅಳಲ್ಕೆರೆ ಒಳಗೆ ಎಲ್ಲ ನೋಡಿದರು. ಆದ್ದರಿಂದ ಸರಿಯಾದ ಪರಿಸ್ಥಿತಿ ಇಲ್ಲ. ಬರಗಾಲ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ ನಾವು ಕೂಡ ಒತ್ತಡ ತಂದಿದ್ದೇವೆ. ಅದು ಚರ್ಚೆ ಇನ್ನೂ ಆಗಕ್ಕೆ ಬಿಟ್ಟಿಲ್ಲ. ಚರ್ಚೆ ಆದಾಗ ನಾವು ಚರ್ಚೆ ಮಾಡ್ತೀವಿ. ಜಿಲ್ಲಾಡಳಿತದಿಂದ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಎಲ್ಲರಿಗೂ ಗೊತ್ತಿದೆ. ವಾಡಿಕೆಯಂತೆ ಎಷ್ಟು ಮಳೆ ಬರಬೇಕಾಗಿತ್ತು ಅಷ್ಟು ಮಳೆ ಆಗಿಲ್ಲ. 40%ಗಿಂತ ಹೆಚ್ಚು ಮಳೆ ಆಗಿಲ್ಲ ವಾಡಿಕೆಗಿಂತ. ಆದ್ದರಿಂದ ಅದೆಲ್ಲದೂ ನಮ್ಮ ಮಾಪನಗಳದಾವೆ. ಎಷ್ಟು ಮಳೆ ಆಗಿದೆ, ಏನಾಗಿದೆ ಅನ್ನೋದು ಎಲ್ಲದೂ ಕೂಡ ಗೊತ್ತಿದೆ. ಆ ಪ್ರಕಾರ ನಾವು ತಯಾರಿದೆ. ಸರ್, ಈಗ ರಾಜ್ಯದಲ್ಲಿ ಸಕ್ಕರೆ ಮತ್ತು ಬೆಲ್ಲದ ದರ ಏಕಾಏಕಿ ಏರಿಕೆ ಆಗಿರುವಂಥದ್ದು ಏನು ರೀಸನ್ ಸರ್? ಅದು ನಮಗೂ ಗೊತ್ತಿಲ್ಲರಿ. ಕೃತಕ ಅಭಾವ ಯಾವ ರೀತಿ ಮಾಡಿದ್ದಾರೆ ಏನೋ. ಈಗ 2-3 ದಿವಸದಿಂದ ಅದು ಜಾಸ್ತಿ ಆಗಿದೆ. ಈಗ 36-37 ರೂಪಾಯಿ ಇದ್ದಿದ್ದು 38 ರೂಪಾಯಿ ಇದ್ದಿದ್ದು ಇದಕ್ಕಿದ್ದಂಗೆ 60 ರೂಪಾಯಿಗೆ ಬಂದಿದೆ. ನಾನು ಪತ್ರಿಕೆಗಳಲ್ಲಿ ನಾನು ನೋಡಿದೆ 60 ರೂಪಾಯಿ ಬಂದಿದೆ. ಈ ಕೆಲವು ಸಗಟು ವ್ಯಾಪಾರದಾರರು ಅಭಾವವನ್ನು ಸೃಷ್ಟಿಸಿ ಈಗ ಇನ್ನೊಂದು ಹೇಳ್ತಾರೆ, ಮಿಥಾನಾಲ್ ಚಾಲೂ ಮಾಡಿರೋದ್ರಿಂದ ಸಕ್ಕರೆ ಎಥನಾಲ್ ಚಾಲೂ ಮಾಡಿದ್ರಿಂದ ಆ ಸಕ್ಕರೆ ಅದು ಆಗ್ತಕ್ಕಂಥದ್ದು ಅಲ್ಲಿ ಅದು ಇದು ಆಗ್ತಾಯಿದೆ. ಆದ್ದರಿಂದ ಕೃತಕ ಅಭಾವ ಜಾಸ್ತಿ ಆಗಿದೆ ಅಂಥೇಳಿ ಕೇಂದ್ರ ಸರ್ಕಾರದ ಕೈಯಲ್ಲಿ ಇದೆ. ಅದು ನಮ್ಮ ಕೈಯಾಗಿ ಏನಿಲ್ಲ. ಅವ್ರು ಎಷ್ಟು ತೊಗೋಬೇಕು, ಏನು ಮಾಡಬೇಕು ಅನ್ನೋದು ಕೂಡ. ಅದಕ್ಕಾಗಿಯೂ ಕೆಲವು ಭಾಳ ಫ್ಯಾಕ್ಟ್ರಿಗಳು ಹುಟ್ಕೊಂಡ್ಬಿಟ್ಟವು. ಅದಕ್ಕೆ ಈ ಹಳೆ ಅಕ್ಕಿ ಮತ್ತು ಗೋವಿನ ಜೋಳ ಅದರಿಂದ ಅದನ್ನು ತಯಾರು ಮಾಡ್ತೀವಿ ಅಂತ ಇದು ಇದೆ. ಆದರೆ ಕಬ್ಬು ಕೂಡ ಈಗ ರೇಟ್ ಕಡಿಮೆ ಆಗಿದ್ದಕ್ಕೆ ಇದ್ದಕ್ಕಿದ್ದಂಗೆ ಕಂಪನಿ ಮಾಲೀಕರು ಎಥನಾಲ್ ಕಡೆ ಗಮನ ಇದನ್ನು ಮಾಡಿಬಿಟ್ಟಾರೆ. ಅದರಿಂದನೂ ಒಂದು ಅಭಾವ ಆಗಿದೆ.
ಆಗಿದೆ. ಅದಕ್ಕೆ ನಾವೆಲ್ಲ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಗೋಡೌನ್ಗಳ ಮೇಲೆ ಇದನ್ನು ಮಾಡಿರಿ, ಏನೋ ಜಪ್ತಿ ಮಾಡಿ ಅವನ್ನೆಲ್ಲ ಈಗೇನು ಕೃತಕ ಗೊಬ್ಬರನೂ ಮಾಡೋ ಮುಂದೆ ಏನೇನು ಮಾಡ್ತಾರೆ ಅದನ್ನು ಅಭಾವ ಮಾಡ್ತಾ ಆ ಸೃಷ್ಟಿ ಆಗಿದೆ. ಅದಕ್ಕೆಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಅದನ್ನು ಆದಷ್ಟು ಬೇಗನೆ ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಕರೆದಿದ್ರೆ ಹೆಂಗ್ ಸರ್ ಈ ಸಂಬಂಧಪಟ್ಟಂಗೆ ಓ ಬೆಲೆ ಏರಿಕೆ ಬಗ್ಗೆ ಬೆಲೆ ಏರಿಕೆ ಬಗ್ಗೆ ಸಭೆ ಏನಾರ ಮಾಡಿದ್ರಾ? ಇಲ್ಲ, ಮಾಡಿಲ್ಲ. ಇದು ಆಗಿರೋದೇ ಒಂದು 3-4 ದಿವಸದಿಂದ. ನಾವು ಸದನದಲ್ಲಿ ಬ್ಯುಸಿಯಾಗಿದ್ದೇವೆ. ಮುಂಜಾನೆಯಿಂದ 2 ಸದನದಲ್ಲಿ ಕ್ವಶನ್ನು ಆನ್ಸರು, ಗಮನ ಸಲಹೆ, ಸೂಚನೆ ಅವೆಲ್ಲ ಬರ್ತಾ ಇರೋದ್ರಿಂದ ನಾನು ಕೂಡ ಬ್ಯುಸಿಯಾಗಿದ್ದೇನೆ. ಇವತ್ತು ಸೋಮವಾರಕ್ಕೆ ನಾನು ಒಂದು ಸಭೆ ಕರೆದು ಏನು ಮಾಡಬೇಕು ಮಾಡ್ತೀನಿ. ಮೋಡ ಬಿತ್ತನೆ ಮಾಡೋಕ್ಕೆ ಸಚಿವ ಸಂಪುಟ ಮೋಡ ಬಿತ್ತನೆ ಮಾಡೋಕ್ಕೆ ನಮ್ಮ ಹಿಂದಿನ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರಿದ್ದಾಗ ಭಾಳ ಪ್ರಯತ್ನ ಮಾಡಿದ್ರು. ಈಗೂ ಕೂಡ ಮೋಡ ಇರಬೇಕು. ಮೋಡ ಇದ್ದಾಗ ಮಾತ್ರ ಮಾಡಲಿಕ್ಕೆ ಬರ್ತೈತೆ. ಅದಕ್ಕೆ ಕೆಲವು ಕಂಡೀಷನ್ಗಳಿದಾವೆ, ಹೇಗಿರಬೇಕು ಇದನ್ನು ಅಂತ ಅದನ್ನೆಲ್ಲ ನೋಡಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್.